ಫಸ್ಟ್ ಸರ್ವಿಸ್ ಕಂಪ್ಲೇಂಟ್ ಇದೆ. ಮುಂದುಗಡೆ ಒಂದು ಡ್ರೈನ್ ಬೋಲ್ಟ್ ಇರುತ್ತೆ, ಮುಂದುಗಡೆ ಒಂದಿರುತ್ತೆ, ಎರಡರಲ್ಲೂ ಓಪನ್ ಮಾಡಿಸಿ ಡ್ರೈನ್ ಮಾಡಿಸಿ. 4 ಎಕ್ಸ್ಪೆಡಿಷನ್ ಫುಲ್ಲಿ ಸಿಂಥೆಟಿಕ್ ಇಂಜಿನ್ ಆಯಿಲ್ ಇದು 5W40 ಗ್ರೇಡು. ಪ್ರೈಸ್ ಬಂದ್ಬಿಟ್ಟು 2468 ರುಪೀಸ್ ಆಗಿದೆ. ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಗ್ಸ್. ನಾನಿವತ್ತು ಹಾಸನಲ್ಲಿದ್ದೀನಿ. ಸೊ ನಮ್ಮ ಅಪಾಚಿ RTX BTO ಫಸ್ಟ್ ಸರ್ವಿಸ್ ಡ್ಯೂ ಇತ್ತು. 823 ಕಿಲೋಮೀಟರ್ ಓಡಿದೆ ಇವಾಗ. ಸೊ ಅಪಾಚಿ RTX 300ದು ಸರ್ವಿಸ್ ಇಂಟರ್ವಲ್ ಬಂದು 750 to 1000 ಕಿಲೋಮೀಟರ್ಸ್ ಆರ್ 30 to 45 ಡೇಸ್ ಒಳಗಡೆ ನೀವು ಫಸ್ಟ್ ಸರ್ವಿಸ್ನ ಮಾಡಿಸ್ಬೇಕಾಗುತ್ತೆ. ಲೇಬರ್ ಚಾರ್ಜಸ್ ಫ್ರೀ ಇರುತ್ತೆ. ಅದು ಬಿಟ್ಟರೆ ಕನ್ಸ್ಯೂಮೇಬಲ್ಸು ಮತ್ತು ಇಂಜಿನ್ ಆಯಿಲ್ ಫಿಲ್ಟರ್ ಇವೆಲ್ಲ ನಿಮಗೆ ಚಾರ್ಜಬಲ್ಲು. ಒಂದು ಅರೌಂಡ್ 2500 ಆಗುತ್ತೆ. ನಾನು ಆಲ್ರೆಡಿ ಬೇಸ್ ವೇರಿಯಂಟ್ದು ಫಸ್ಟ್ ಸರ್ವಿಸ್ ವೀಡಿಯೋ ಹಾಕಿದ್ದೀನಿ. ನೀವು ನೋಡಬೇಕು ಅಂದರೆ ಮೇಲ್ಗಡೆ ಸಜೆಷನ್ ಕಾಣಿಸ್ತಾ ಇದೆ, ನೋಡಿ, ನೀವು ವೀಡಿಯೋನ ಪೂರ್ತಿ ನೋಡ್ಬೋದು. ಸೊ ಇವಾಗ ಅಪಾಚಿ RTX BTO ನನ್ನ ಬೈಕಿಂದು ಸರ್ವಿಸಿಗೆ ಹೋಗ್ತಾಯಿದ್ದೀನಿ ಇವಾಗ. ಸೊ ಈಗ ಸರ್ವಿಸ್ಗೋಸ್ಕರ ನಾನು ಹಾಸನದ ಶ್ರೀಕೃಷ್ಣ TVSಗೆ ಬಂದಿದ್ದೀನಿ. ನಾನು ನೆನ್ನೆನೇ ಅವ್ರಿಗೆ ಫೋನ್ ಮಾಡಿ ನಾನು ಕೇಳಿದೆ ಅಪಾಚಿ RTXದು ಇಂಜಿನ್ ಆಯಿಲ್ ಮತ್ತು ಆಯಿಲ್ ಫಿಲ್ಟರ್ ಎರಡೂ ಕೂಡ ಸ್ಟಾಕಲ್ಲಿ ಇದೆಯಾ ಅಂತ. ಸೊ ಇದೇ, ಬನ್ನಿ ಸರ್ವಿಸ್ ಮಾಡಿಸ್ಕೊಳ್ಳಿ ಅಂತ ಅಂದರು. ಸೊ ಆ ಒಂದು ಕನ್ಫರ್ಮೇಷನ್ ಮೇಲೆ ಇವಾಗ ಗಾಡಿ ತಂದಿದ್ದೀನಿ. ಫಸ್ಟ್ ಸರ್ವಿಸ್ ಆಗತ್ತೀರಾ ಕಾರ್ಡು? 90 ಅಣ್ಣ. ಫಸ್ಟ್ ಸರ್ವಿಸು 826 ಕಿಲೋಮೀಟ್ರ್ ಓಡಿದೆ. ಕಂಪ್ಲೇಂಟು ಇದೊಂದು ಚೂರು ಜಾಸ್ತಿ ಇದಾಗಿದೆ, ಏನೋ ಶೇಕ್ ಆಯ್ತೈತೆ. ಹಿಂದೆಡೆದು ಡಿಸ್ಕು ಸ್ವಲ್ಪ ಸೌಂಡ್ ಬರುತ್ತೆ ಬ್ರೇಕ್ ಹಿಡಿದಾಗ. ಅದು ಬಿಟ್ಟರೆ ಇಲ್ಲಿ ನನಗೊಂದು ಡೌಟ್ ಏನಂದರೆ, ಇಲ್ಲಿ ಒಳಗಡೆ ನೋಡಿ ಟಚ್ ಆಗುತ್ತೆ ಇದು ಸಸ್ಪೆನ್ಷನ್ನು, ಇದಕ್ಕೆ ಉಜ್ಜುತ್ತೆ. ಆ ಕಡೆನೂ ಸ್ವಲ್ಪ ಅಷ್ಟೇ ಗ್ಯಾಪ್ ಇರೋದು, ಅದು ಮಾಡಿರೋದೇ ಹಂಗೆ ಅನ್ಸುತ್ತೆ ನನಗೇನೋ. ವಾಷಿಂಗ್ ಆಯಿತು ಗಾಡಿ. ಸೊ ಒಳಗಡೆ ರ್ಯಾಂಪಿಗೆ ಹಾಕ್ತಾ ಇದ್ದಾರೆ. ಏನು ಕ್ಲೀನಿಂಗಿಗೆ ಯಾಕೆ ಚಾರ್ಜ್ ಮಾಡಿದ್ರು ಎಕ್ಸ್ಟ್ರಾ ಅಂತ ಕೇಳಿದ್ರು. ಸೊ ನೋಡಿ ಇಲ್ಲಿ ತೋರಿಸ್ತಿದ್ದಾರೆ, ಚೈನ್ ಕ್ಲೀನರ್ನೇ ಸಪ್ರೇಟು ಹಾಕ್ತಾರೆ ಇಲ್ಲಿ. 200 ml 250 ml ಏನೋ ಹಾಕ್ತಾರೆ. ಇವಾಗ ಚೈನ್ ಲೋಬು ಟ್ರೂ ಸ್ಪ್ರೇ TVSದು. ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ಆಯಿಲ್ ಡ್ರೈನ್ ಬೋಲ್ಟ್ ಇಸ್ಕೊತಿದ್ದಾರೆ. ಇದು ಮೊದಲನೇದು ಡ್ರೈನ್ ಬೋಲ್ಟು. ಎರಡನೇ ಡ್ರೈನ್ ಬೋಲ್ಟು ಫ್ರಂಟಲ್ಲಿರುತ್ತೆ. ಸೊ ಎರಡೂ ಡ್ರೈನ್ ಬೋಲ್ಟ್ ಇವಾಗ ನೋಡ್ಬೋದು ಓಪನ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಇಂಜಿನ್ ಆಯಿಲು. ಸೊ ಹೋದ ವಿಡಿಯೋದಲ್ಲೂ ತೋರಿಸಿದ್ದೆ. 24 ಎಕ್ಸ್ಪೆಡಿಷನ್ ಫುಲ್ಲಿ ಸಿಂಥೆಟಿಕ್ ಇಂಜಿನ್ ಆಯಿಲ್ ಇದು 5W40 ಗ್ರೇಡು. MRP ನೋಡ್ಬೋದು 1898 ಇದೆ. ಮತ್ತು 1.5 ಲೀಟರ್ಸ್ ಕ್ವಾಂಟಿಟಿ. ಬಟ್ 1.5 ಲೀಟರ್ಸ್ನ ನಾವು ಪೂರ್ತಿ ಹಾಕಲ್ಲ, 1.3 ಲೀಟರ್ಸ್ ಹಾಕ್ತಾರೆ. ಆಯಿಲ್ ಫಿಲ್ಟರು. ಸೊ ಆಯಿಲ್ ಫಿಲ್ಟರ್ ಬಂದು ಇದು 68 ರುಪೀಸ್ MRP ಇದೆ. G40 80 260 ಪಾರ್ಟ್ ನಂಬರು. ಇದೊಂದು ರಿಪ್ಲೇಸ್ಮೆಂಟ್ ಆಗುತ್ತೆ. ಹೌದು, ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗೋಯಿತ್ತು.
ಆಯಿಲ್ ಫಿಲ್ಟರ್ ಚೇಂಜ್ ಆಯಿತು, ಇವಾಗ ಹೊಸದು ಹಾಕಿದ್ದಾರೆ. ಎಲ್ಲ ಸರ್ವಿಸಲ್ಲೂ ಇದು ಪಾರ್ಟ್ ತೆಗೆದು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು ನೋಡಿ. ಸೊ ಇದು ಬಿಚ್ಚೋದು ಕೂಡ ಈಸಿನೇ, ಆರಾಮಾಗಿ. ಸೊ 1 2 2 3 1 2 ಒಳಗಡೆ 1 3 ನೀವೇ ಆರಾಮಾಗಿ ಮನೇಲಿ ಬೇಕಾದ್ರೆ ಓಪನ್ ಮಾಡ್ಕೊಂಡು ಚೈನ್ ಕ್ಲೀನ್ ಮಾಡ್ಕೋಬೇಕಾದ್ರೆ ಮಾಡ್ಬೋದು ಬೇಕು ಅಂದರೆ. ಬಟ್ ಪ್ರತಿ ಸರ್ವಿಸಲ್ಲೂ ಓಪನ್ ಮಾಡಿಸ್ಬಿಟ್ಟು ಇದನ್ನು ಕ್ಲೀನ್ ಮಾಡಿಸ್ಕೊಳ್ಳಿ. ಆಯಿಲ್ ಫಿಲ್ಟರ್ ರಿಪ್ಲೇಸ್ಮೆಂಟ್ ಆಯಿತು, ಇವಾಗ ಕ್ಲೋಸ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಬಂದು ಆಯಿಲ್ ತುಂಬ ಇಂಪಾರ್ಟೆಂಟು. 1.3 ಲೀಟರ್ ಮಾತ್ರ ಟಾಪಪ್ ಮಾಡಬೇಕು ನೀವು. 1.5 ಲೀಟರ್ ಮಾಡಿಸಿದ್ರೆ ಲೀಕೇಜಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು 1.3 ಲೀಟರ್ನೇ ಫಿಲ್ ಮಾಡಿಸಿ. ಫಸ್ಟ್ 200 ml ತಕ್ಕೋತಾರೆ. ಕಟ್ ಆಯಿತು. ಇವಾಗ ಮಿಕ್ಕಿದ್ದು 1.3 ಲೀಟರ್ಸ್ ಇಂಜಿನ್ ಒಳಗಡೆ ಹೋಗುತ್ತೆ. ಇಂಜಿನ್ ಆಯಿಲು ಎಕ್ಸಾಕ್ಟಾಗಿ 1.3 ಲೀಟರ್ಸ್ ಮಾತ್ರ ಒಳಗಡೆ ಹೋಗ್ತಾ ಇದೆ. 200 ml ತೆಗೆದಿಟ್ಕೊಂಡಿದ್ದಾರೆ. ಸೊ 1.3 ಮಾತ್ರ ಹಾಕ್ಸಿ, ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ಲೀಕೇಜಸ್ ಆಗುತ್ತೆ. ಅದಕ್ಕೆ ಮೆಕ್ಯಾನಿಕ್ಗೆ ಹೇಳಿದ್ದು ಅವರು, ಸರ್ವಿಸ್ ಮನ್ನು ಅವರೇ ಹೇಳಿದ್ದಾರೆ. ಮತ್ತು ಅವ್ರಿಗೂ ಟ್ರೈನಿಂಗ್ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ, 1.3 ಲೀಟರ್ಸೇ ಹಾಕಬೇಕು ಅಂತ. ಸರ್ವಿಸ್ ಮುಗೀತು, ಒಂದ್ಸತಿ ಟೆಸ್ಟ್ ರೈಡ್ ಹೋಗಿ ನೋಡ್ತಾರೆ. ಸಕ್ಸಸ್. ಈಗಾಗಲೇ ಚೇನ್ ಚೆಕ್ ಮಾಡ್ಬೋದು, ಗಾಡಿ ಆಫ್ ಮಾಡಿಬಿಟ್ಟು. ಈಗ ಸೊ ಇಲ್ಲಿ ಆ್ಯಕ್ಚುಲಿ ಸರ್ವಿಸ್ ಡ್ಯೂ ತೋರಿಸ್ತಾ ಇತ್ತು ಮುಂಚೆ, ಇವಾಗ ತೋರಿಸಲ್ಲ. ಇವಾಗ ಯಾರು ಈಗ ಬೇಕಿದ್ರೆ ಗಾಡಿ ಮೈ ವೆಹಿಕಲ್ಗೆ ಹೋಗಿ ಸರ್ವೀಸಲ್ಲಿ ನೋಡಿ. ನೆಕ್ಸ್ಟ್ ಸರ್ವೀಸು ಆಗಸ್ಟ್ 8ನೇ ತಾರೀಕು 2026 ಅಥವಾ 8,076 ಕಿಲೋಮೀಟ್ರಿಗೆ ಮಾಡಿಸ್ಬೇಕು ಅಂತ ನೆಕ್ಸ್ಟ್ ಸರ್ವಿಸ್ದು ತೋರಿಸ್ತಾ ಇದೆ. ಸೊ ರೀಸೆಟ್ ಕಂಪ್ಲೀಟೆಡ್. ಸೊ ಸರ್ವಿಸಿಂಗ್ ಮುಗಿದಿದೆ, ಬಿಲ್ ಕಾಪಿ ನೋಡ್ಬೋದು ನೀವು ಇದರಲ್ಲಿ. ಸೊ ಒಂದು ಫಸ್ಟು ಇಂಜಿನ್ ಆಯಿಲ್ ಫಿಲ್ಟ್ರು, ಆಮೇಲೆ ಬ್ರೇಕ್ ಆ್ಯಂಡ್ ಚೈನ್ ಕ್ಲೀನರ್ ಅದೊಂದು 0.25, ಆಮೇಲೆ ಇದು ಚೈನ್ ಸ್ಪ್ರೇ ಒಂದು, ಆಮೇಲೆ ಇಂಜಿನ್ ಆಯಿಲು ಅದು ಒಂದು ಕ್ವಾಂಟಿಟಿ ಆ್ಯಕ್ಚುಲಿ ಅದು 1898. ಅದಾದಮೇಲೆ ಕನ್ಸ್ಯೂಮೇಬಲ್ಸು ಒಂದು 42 ಪ್ಲಸ್. ಅದಾದಮೇಲೆ ಸೊ ಟೋಟಲ್ ಬಿಲ್ ಬಂದು 2469 ರುಪೀಸ್ ಆಗಿದೆ ಇದು. ಸೊ ನೋಡ್ಬೋದು ಬಿಲ್ಲಿಂಗು. ಫಸ್ಟ್ ಸರ್ವೀಸು ಅಪಾಚೆ RTX BTOದು ಪ್ರೈಸ್ ಬಂದ್ಬಿಟ್ಟು 2468 ರುಪೀಸ್ ಆಗಿದೆ.